ನಮಸ್ಕಾರ. ಬಿಲ್ ಗೇಟ್ಸ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಮೈಕ್ರೋಸಾಫ್ಟ್, ತಂತ್ರಜ್ಞಾನ ಮತ್ತು ಜಗತ್ತಿನ ಅತಿದೊಡ್ಡ ದಾನಿ ಅನ್ನೋದು. ಆದರೆ ಇಷ್ಟೆಲ್ಲ ಯಶಸ್ಸಿನ ಹಿಂದಿರೋ ಆಲೋಚನಾ ಕ್ರಮವಾದ್ರೂ ಏನು? ಅವರ ಇತ್ತೀಚಿನ ಒಂದು ಸಂದರ್ಶನವನ್ನ ಆಧಾರವಾಗಿಟ್ಕೊಂಡು ಅವರ ಯಶಸ್ಸು, ಸಂಪತ್ತು ಮತ್ತು ಭವಿಷ್ಯದ ಬಗ್ಗೆ ಅವರಿಗಿರೋ ಫಿಲಾಸಫಿಗಳನ್ನು ಒಮ್ಮೆ ಇಣ್ಕಿ ನೋಡೋಣ ಬನ್ನಿ. ನನ್ನ 20ರ ವಯಸ್ಸಿನಲ್ಲಿ ಒಬ್ಬ ಮ್ಯಾನಿಯಾಕ್ ಆಗಿರೋದೇ ಸರಿಯಾದ ನಿರ್ಧಾರವಾಗಿತ್ತು. ಈ ಒಂದು ಮಾತಿದೆಯಲ್ಲ, ಇದು ಅವರ ಯಶಸ್ಸಿನ ಸೂತ್ರವನ್ನೇ ಹಿಡಿದುಟ್ಟಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಏನಿದು ಮ್ಯಾನಿಯಾಕ್ ಮನಸ್ಥಿತಿ? ಕಾಲ ಕಳೆದಂತೆ ಅದು ಹೇಗೆ ಬದಲಾಯಿತು? ನೋಡೋಣ ಬನ್ನಿ. ಈ ವಿಶ್ಲೇಷಣೆಯಲ್ಲಿ ನಾವು 5 ಪ್ರಮುಖ ವಿಷಯಗಳನ್ನು ನೋಡಲಿದ್ದೇವೆ. ಮೊದಲನೆಯದು ಭಾರತದ ಬಗ್ಗೆ ಅವರ ದೃಷ್ಟಿಕೋನ. ಎರಡನೆಯದು ಸಂಪತ್ತಿನ ಬಗ್ಗೆ ಅವರ ವಿಶಿಷ್ಟ ನಿಲುವು. ಮೂರನೆಯದು ಅವರ ಯಶಸ್ಸಿಗೆ ಕಾರಣವಾದ ಆ ಮ್ಯಾನಿಯಾಕ್ ಮನಸ್ಥಿತಿ. ನಾಲ್ಕನೆಯದು ಜಗತ್ತು ಎದುರಿಸ್ತಿರೋ ದೊಡ್ಡ ಸವಾಲುಗಳು. ಮತ್ತು ಕೊನೆಯದಾಗಿ ಒಂದು ಶಾಶ್ವತ ಪರಂಪರೆ ಅಂದ್ರೇನು ಅನ್ನುವರ ಚಿಂತನೆ. ಸರಿ, ಮೊದಲನೇ ವಿಷಯ ಭಾರತ. ಬಿಲ್ ಗೇಟ್ಸ್ಗೆ ಭಾರತ ಅಂದ್ರೆ ಕೇವಲ ಒಂದು ದೇಶ ಅಲ್ಲ, ಇದು ಜಾಗತಿಕ ಪ್ರಗತಿಯ ಬಗ್ಗೆ ಅವರಿಗಿರೋ ನಂಬಿಕೆಗಳ ಒಂದು ಪ್ರತಿಬಿಂಬ ಇದ್ದಾಗೆ. ಅದು ಹೇಗೆ ಅಂತ ನೋಡೋಣ. ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಮೈಕ್ರೋಸಾಫ್ಟ್ಗಾಗಿ ಭಾರತದಿಂದ ಒಳ್ಳೊಳ್ಳೆ ಎಂಜಿನಿಯರ್ಗಳನ್ನ ಅಮೆರಿಕಕ್ಕೆ ಕರ್ಸ್ಕೊಳ್ತಿದ್ರು. ಆದರೆ ಇವತ್ತು ಅದೇ ಭಾರತವನ್ನ ಜಗತ್ತಿನ ಸಮಸ್ಯೆಗಳಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ಕೊಡುವ ಒಂದು ಇನ್ನೋವೇಷನ್ ಹಬ್ ಆಗಿ ನೋಡ್ತಾರೆ. ಈ ಬದಲಾವಣೆ ಏನಿದೆಯಲ್ಲ, ಇದು ಬರೀ ಭಾರತದ ಬೆಳವಣಿಗೆಗಳ ಕಥೆಯಲ್ಲ, ಇದು ಬಿಲ್ ಗೇಟ್ಸ್ ಅವರ ದೃಷ್ಟಿಕೋನ ವಿಕಸನಗೊಂಡ ಕಥೆ ಕೂಡ ಹೌದು. ಹಾಗಾದ್ರೆ ಭಾರತದ ಈ ಶಕ್ತಿಗೆ ಕಾರಣ ಏನು? ಬಿಲ್ ಗೇಟ್ಸ್ ಪ್ರಕಾರ ಇದು ಬರೀ ಜನಸಂಖ್ಯೆಯಿಂದ ಅಲ್ಲ, ಇಲ್ಲಿನ ಜನರಲ್ಲಿ ಇಂಜಿನಿಯರಿಂಗ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಇರೋ ಆಳವಾದ ಒಲವು, ಐಐಟಿಗಳಂತಹ ವಿಶ್ವದರ್ಜೆಯ ಶಿಕ್ಷಣ ಸಂಸ್ಥೆಗಳು ಇವೆಲ್ಲ ಸೇರಿ ಭಾರತವನ್ನ ಒಂದು ಟ್ಯಾಲೆಂಟ್ ಕ್ಯಾಪಿಟಲ್ ಆಗಿ ಮಾಡಿವೆ. ಸರಿ, ಭಾರತದ ವಿಷಯದಿಂದ ಈಗ ಸಂಪತ್ತಿನ ವಿಷಯಕ್ಕೆ ಬರೋಣ. ಬಿಲ್ ಗೇಟ್ಸ್ ಹಣವನ್ನ ನೋಡೋ ರೀತಿ ಇದೆಯಲ್ಲ, ಅದು ತುಂಬಾನೇ ವಿಭಿನ್ನ. ಇದು ತಲೆತಲಾಂತರದಿಂದ ಬರ್ತಿರೋ ರಾಜವಂಶದ ಕಲ್ಪನೆಯನ್ನೇ ಪ್ರಶ್ನೆ ಮಾಡುವಂಥದ್ದು. ಈ ಪ್ರಶ್ನೆ ಬಹುಶಃ ಎಲ್ಲರ ಮನಸ್ಸಲ್ಲೂ ಬಂದಿರುತ್ತೆ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಬಿಲ್ ಗೇಟ್ಸ್ ತಮ್ಮ ಮಕ್ಕಳಿಗೆ ಎಷ್ಟು ಆಸ್ತಿಯನ್ನ ಬಿಟ್ಟು ಹೋಗ್ತಾರೆ? ಏನಾದ್ರೂ ಊಹೆ ಇದೆಯಾ? ಉತ್ತರ ಇಲ್ಲಿದೆ. ತಮ್ಮ ಒಟ್ಟು ಸಂಪತ್ತಿನ 1%ಕ್ಕಿಂತಲೂ ಕಡಿಮೆ. ಹೌದು, ಕೇಳಿದ್ದು ಸರಿನೇ, 1%ಗಿಂತಾನೂ ಕಡಿಮೆ. ಈ ಶಾಕಿಂಗ್ ನಿರ್ಧಾರದ ಹಿಂದಿರೋ ತತ್ವವಾದ್ರೂ ಏನು? ಗೇಟ್ಸ್ ಅವರೇ ಹೇಳೋ ಹಾಗೆ, ನಾನು ರಾಜವಂಶವನ್ನ ಕಟ್ಟುತ್ತಿಲ್ಲ, ನನ್ನ ಮಕ್ಕಳು ತಮ್ಮದೇ ಆದ ಯಶಸ್ಸನ್ನ, ತಮ್ಮದೇ ಆದ ಗುರುತನ್ನ ಗಳಿಸಬೇಕು ಅನ್ನೋದೇ ನನ್ನ ಆಸೆ ಅಂತ. ಅಂದ್ರೆ ಮಕ್ಕಳಿಗೆ ರೆಡಿಮೇಡಾಗಿ ಎಲ್ಲವನ್ನೂ ಕೊಟ್ಬಿಡೋದ್ರಿಂದ ಅವರಿಗೆ ಉಪಕಾರ ಆಗಲ್ಲ ಅನ್ನೋದು ಅವ್ರ ನಂಬಿಕೆ. ಇಲ್ಲಿ ನೋಡಿ, ಒಂದು ಕಡೆ ತಲೆಮಾರುಗಳಿಗೆ ಆಸ್ತಿ ವರ್ಗಾಯಿಸ್ಕೊಂಡು ಹೋಗೋ ಸಾಂಪ್ರದಾಯಿಕ ಪದ್ಧತಿ, ಇನ್ನೊಂದು ಕಡೆ ಸಂಪತ್ತನ್ನ ಸಮಾಜಕ್ಕೆ ವಾಪಸ್ ಕೊಟ್ಟು ಪ್ರತಿಯೊಬ್ಬರಿಗೂ ಅವಕಾಶ ಸೃಷ್ಟಿಸೋ ಗೇಟ್ಸ್ ಅವರ ತತ್ವ. ಅವ್ರ ಆಯ್ಕೆ ಮಾಡ್ಕೊಂಡಿರೋದು ಈ ಎರಡನೇ ದಾರಿಯನ್ನ. ಸರಿ, ಈಗ ಗೇಟ್ಸ್ ಅವರ ವೈಯಕ್ತಿಕ ಯಶಸ್ಸಿನ ಸೀಕ್ರೆಟ್ ಏನು ಅಂತ ನೋಡೋಣ. ಅವರ ಆ ಮ್ಯಾನಿಯಾಕ್ ಮನಸ್ಥಿತಿ ಅಂದ್ರೆ ಏನು? ಅದರಿಂದ ನಾವೇನ್ ಕಲ್ಬೋದು? ಅವರ 20ರ ವಯಸ್ಸಿನಲ್ಲಿ ಬಿಲ್ ಗೇಟ್ಸ್ ಅವರ ಪ್ರಪಂಚ ಅಂದ್ರೆ ಬರೀ ಸಾಫ್ಟ್ವೇರ್. 72 ಗಂಟೆ ನಿಲ್ದೆ ಕೆಲಸ ಮಾಡ್ತಿದ್ರು ಅಂತಾರೆ. ಆದ್ರೆ ಇವತ್ತಿನ ಬಿಲ್ ಗೇಟ್ಸ್ ಜ್ಞಾನದ ಸಾಗರ. ಕೃಷಿಯಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೆ ಪ್ರತಿಯೊಂದ್ರ ಬಗ್ಗೆಯೂ ಕಲಿಯುವ ಹಸಿವು ಅವರಲ್ಲಿದೆ. ಅವರ ಪಯಣ ಏಕಾಗ್ರತೆಯಿಂದ ವಿಸ್ತಾರದೆಡೆಗೆ ಸಾಗಿದೆ. ಹಾಗಾದ್ರೆ ಅವರ ಯಶಸ್ಸಿನ ಸೂತ್ರವನ್ನ 3 ಹಂತಗಳಲ್ಲಿ ಹೀಗೆ ಹೇಳ್ಬೋದು. ಮೊದಲನೇದು, 20ರ ವಯಸ್ಸಿನಲ್ಲಿ ಅಂದ್ರೆ ಜವಾಬ್ದಾರಿಗಳು ಕಡಿಮೆಯಿದ್ದಾಗ ಕೆಲಸದ ಮೇಲೆ ತೀವ್ರವಾದ ಗಮನ ಇರಬೇಕು. ಎರಡನೇದು, ಜೀವನ ಪೂರ್ತಿ ವಿದ್ಯಾರ್ಥಿಯಾಗಿರಬೇಕು, ಹೊಸ ವಿಷಯಗಳನ್ನ ಕಲಿತಾನೇ ಇರಬೇಕು. ಮತ್ತು ಮೂರನೇದು, ಕಲಿಯೋಕೆ ಇವತ್ತಿನ ತಂತ್ರಜ್ಞಾನ ಅಂದ್ರೆ ಇಂಟರ್ನೆಟ್ ಮತ್ತು ಎಐ ಅನ್ನ ಚೆನ್ನಾಗಿ ಬಳಸ್ಕೊಳ್ಬೇಕು. ಸರಿ, ವೈಯಕ್ತಿಕ ಯಶಸ್ಸಿನಿಂದ ಈಗ ನಾವು ಜಾಗತಿಕ ಸವಾಲುಗಳತ್ತ ಹೊರಳೋಣ. ಬಿಲ್ ಗೇಟ್ಸ್ ಅವರ ಪ್ರಕಾರ ಮಾನವಕುಲ ಸದ್ಯಕ್ಕೆ ಎದುರಿಸ್ತಿರೋ ಅತಿದೊಡ್ಡ ಅಪಾಯಗಳು ಯಾವುವು? ಈ ಸ್ಲೈಡ್ನಲ್ಲಿರೋ ಪಟ್ಟಿ ನಿಜಕ್ಕೂ ನಮ್ಮನ್ನ ಚಿಂತನೆಗೆ ಹಚ್ಚುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮುಂದಿನ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆ, ಅಣ್ವಸ್ತ್ರ ಯುದ್ಧ ಇವು ಕೇವಲ ಸಮಸ್ಯೆಗಳಲ್ಲ, ನಮ್ಮ ಅಸ್ತಿತ್ವಕ್ಕೆ ಇರೋ ದೊಡ್ಡ ಬೆದರಿಕೆಗಳು ಅಂತಾರೆ ಬಿಲ್ ಗೇಟ್ಸ್. ಆದ್ರೆ ಜಗತ್ತಿನ ಈ ದೊಡ್ಡ ಸಮಸ್ಯೆಗಳಿಗಿಂತನೂ ಗೇಟ್ಸ್ಗೆ ವೈಯಕ್ತಿಕವಾಗಿ ಕಾಡೋ ಒಂದು ದೊಡ್ಡ ಭಯ ಇದೆ. ಅದು ಸಾವಿನ ಭಯ ಅಲ್ಲ, ಸಂಪತ್ತು ಕಳ್ಕೊಳ್ಳೋ ಭಯನೂ ಅಲ್ಲ. ಬದಲಿಗೆ ತಮ್ಮ ಮೆದುಳಿನ ಕಲಿಯುವ ಸಾಮರ್ಥ್ಯ ಕಡಿಮೆಯಾಗ್ಬೋದೇನೋ ಅನ್ನೋ ಭಯ. ಇದು ಜ್ಞಾನದ ಮೇಲೆ ಅವರಿಗಿರೋ ಅಪಾರ ಪ್ರೀತಿಯನ್ನು ತೋರಿಸುತ್ತೆ. ಮತ್ತು ಈಗ ಕೊನೆಯ ಹಾಗೂ ಬಹುಶಃ ಅತ್ಯಂತ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೇವೆ, ಪರಂಪರೆ. ತಮ್ಮ ಜೀವನದ ಕೆಲಸವೆಲ್ಲ ಮುಗಿದ ಮೇಲೆ ಈ ಜಗತ್ತು ತಮ್ಮನ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತ ಗೇಟ್ಸ್ ಬಯಸ್ತಾರೆ.
ಸಂದರ್ಶನಕಾರರು ಕೇಳಿದ ಈ ಪ್ರಶ್ನೆ ತುಂಬಾ ಆಳವಾದದ್ದು. ಬಿಲ್ ಗೇಟ್ಸ್ ಅನ್ನೋ ಹೆಸರಿನ ಪಕ್ಕದಲ್ಲಿ ಜಗತ್ತು ಒಂದೇ ಒಂದು ವಾಕ್ಯ ಬರೆಯೋದಾದ್ರೆ ಅದು ಏನಾಗಿರಬೇಕು? ಅವರ ಉತ್ತರ ನಮ್ಮೆಲ್ಲರನ್ನು ಬೆರಗುಗೊಳಿಸುತ್ತೆ. ಅವರ ಉತ್ತರ ತಮ್ಮ ಬಗ್ಗೆ ಇರಲೇ ಇಲ್ಲ. ಅದು ಹೀಗಿತ್ತು: ಜನರು ಪೋಲಿಯೋನೋ ಪದವನ್ನೋಡಿ ಅದು ಏನಿತ್ತು ಅಂತ ಕೇಳೋಲಾಗಬೇಕು, ಅದೇ ನನ್ನ ಆಸೆ. ಇದು ಅವರ ಪರಂಪರೆಯ ವ್ಯಾಖ್ಯಾನ. ಅಂದ್ರೆ ತಮ್ಮ ಹೆಸರು ಉಳಿಯೋದಕ್ಕಿಂತ ಒಂದು ದೊಡ್ಡ ರೋಗ ಇತಿಹಾಸದ ಪುಟ ಸೇರೋದು ಅವರಿಗೆ ಮುಖ್ಯ. ಅಂದ್ರೆ ಅವರ ದೃಷ್ಟಿಯಲ್ಲಿ ನಿಜವಾದ ಯಶಸ್ಸು ಅಂದ್ರೆ ಒಂದು ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು. ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದಿನ ಜನಾಂಗಕ್ಕೆ ಅದು ಕೇವಲ ಇತಿಹಾಸ ಪುಸ್ತಕದ ಒಂದು ಸಾಲಾಗಿ ಮಾತ್ರ ನೆನಪಿರಬೇಕು. ಈ ಒಂದು ಅಂತಿಮ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆ ಮುಕ್ತಾಯಗೊಳಿಸೋಣ. ಪೋಲಿಯೋವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ಅವರ ಜೀವನದ ದೊಡ್ಡ ಗುರಿ. ಇದು ಕೇವಲ ಒಬ್ಬ ವ್ಯಕ್ತಿಯ ಗುರಿಯಲ್ಲ, ಇದು ಮಾನವೀಯತೆಯ ಸಾಮರ್ಥ್ಯದ ಸಂಕೇತ. ಜಗತ್ತನ್ನ ಒಂದು ಉತ್ತಮ ಸ್ಥಳವನ್ನಾಗಿ ಮಾಡೋ ಈ ದೃಷ್ಟಿ ನಮ್ಗೆಲ್ಲರಿಗೂ ಒಂದು ದೊಡ್ಡ ಪ್ರೇರಣೆ. ಧನ್ಯವಾದಗಳು.